ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 12/12/2025. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಡಿಯೋಗಳನ್ನ ಹಾಕಿಲ್ಲ, ಬಟ್ ಆದರೆ ಇವತ್ತಿನ ದಿನ ಸ್ಟಾರ್ಟಿಂಗ್ ರೇಟು ಮತ್ತು ಎಂಡ್ ರೇಟ್ನ ನೋಡ್ತಾ ಹೋಗೋಣ. ಇಲ್ಲ, ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ರೇಟ್ನ ತಿಳ್ಕೊಳ್ತಾ ಹೋಗೋಣ. ಸೊ ಈಗ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನಿಮಗೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಮುಂದೆ ವಿಡಿಯೋಗಳನ್ನ ನೋಡ್ತಾ ಹೋಗೋಣ. ಇವಾಗ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ಇದು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸು, ಯಶವಂತಪುರ ಮತ್ತು ದಾಸನಪುರ. ಅದರಲ್ಲಿ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸು ಇವತ್ತಿನ ದಿನ ಆನಿಯನ್ನು ಈರುಳ್ಳಿ 46,274 ಬ್ಯಾಗ್ಸ್ ಬಂದಿದೆ. ಹಾಗೆ ಪೊಟ್ಯಾಟೊ ಆಲೂಗಡ್ಡೆ 23,186 ಬ್ಯಾಗ್ಸ್ ಬಂದಿದೆ. ಹಾಗೆ ಬೆಳ್ಳುಳ್ಳಿ 1,171 ಬ್ಯಾಗ್ಸ್ ಬಂದಿದೆ. ಶುಂಠಿ 342 ಬ್ಯಾಗ್ಸ್ ಬಂದಿದೆ. ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇದಿಷ್ಟು ಯಶವಂತಪುರ ಮಾರ್ಕೆಟಿಗೆ ಬಂದಿರೋದು. ಹಾಗೆ ದಾಸನಪುರ ಮಾರ್ಕೆಟಿಗೆ ಬಂದಿರೋದು ಕೂಡ ಅದರಲ್ಲಿ ಕೆಳಗಡೆ ಇತ್ತು, ನೀವು ಡೀಟೇಲಾಗಿ ಬೇಕಾದರೆ ಚೆಕ್ ಮಾಡ್ಕೊಳ್ಬಹುದು. ಹಾಗೆಯೇ ನಾವಿವಾಗ ಈರುಳ್ಳಿ ಬೆಲೆನ ನಾವು ಸ್ಟಾರ್ಟಿಂಗ್ ರೇಟ್ನ ನೋಡ್ತಾ ಹೋಗೋದಾದರೆ ನಿಮಗೆ 6-7 ರೂಪಾಯಿಂದ ಈರುಳ್ಳಿ ಬೆಲೆ ಶುರುವಾಗತ್ತೆ. ಕೇವಲ 600-700 ರೂಪಾಯಿಂದ ಶುರುವಾಗತ್ತೆ. ನೀವು ಎಂಡ್ ರೇಟು ಈರುಳ್ಳಿ ರೇಟನ್ನ ನೋಡೋದಾದರೆ 3,000 ರೂಪಾಯಿಗಿಂತನೂ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. 3,000 ಬಂದುಬಿಟ್ಟು ಇವತ್ತು ಮುಕ್ಕಾಲು ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಇದೆ. ನಿನ್ನ ಓವರ್ ಬಿಗ್ ಸೈಜು ತಂದಲ್ಲಿ ರೇಟು ಚೆನ್ನಾಗೇ ಸಿಗುತ್ತೆ. ನೆಕ್ಸ್ಟು ನಾವು ಶುಂಠಿಗೆ ನೋಡೋದಾದರೆ ನಿಮಗೆ ನೀವು ಹಳೆ ಶುಂಠಿ, ಫ್ರೆಶ್ ಆಗಿರುವಂಥ ಶುಂಠಿಗೆ, ಹಳೆ ಶುಂಠಿಗೆ ನಿಮಗೆ 60 ರೂಪಾಯಿ ತನಕನೂ ಮೇಲೆ ಕೆಜಿಗೆ ಸಿಗುತ್ತೆ. ಸೊ ನೋಡ್ಕೊಳ್ಳಿ, ಕ್ವಿಂಟಲ್ಗೆ 6,000 ರೂಪಾಯಿ ಮೇಲೇ ಸಿಗುತ್ತೆ. ನಿನ್ನ ಬೆಳ್ಳುಳ್ಳಿ ನೋಡೋದಾದರೆ ನಿಮಗೆ ಕೇವಲ 35-40 ರೂಪಾಯಿಂದ ಶುರುವಾಗುತ್ತೆ. ಸೊ ಎಂಡ್ ರೇಟ್ ಬಂದುಬಿಟ್ಟು 110-120 ರೂಪಾಯಿ ತನಕ ಟಾಪ್ ರೇಟ್ ಸಿಗ್ತಾ ಇದೆ. ಹಾಗೆಯೇ ನಿನ್ನ ಆಲೂಗಡ್ಡೆ ರೇಟ್ ನೋಡೋದಾದರೆ ಆಲೂಗಡ್ಡೆ ನಿಮಗೆ 12 ರೂಪಾಯಿ 13 ರೂಪಾಯಿಂದ ಶುರುವಾಗುತ್ತೆ. 1,300 ರೂಪಾಯಿಂದ ಶುರುವಾಗುತ್ತೆ. 1,200 ರೂಪಾಯಿಂದನೂ ಕೂಡ ಶುರುವಾಗುತ್ತೆ. ನಿಮಗೆ ಟಾಪ್ ರೇಟ್ ಬಂದುಬಿಟ್ಟು 3,000 ರೂಪಾಯಿ ತನಕ ಆಲೂಗಡ್ಡೆಗೂ ಕೂಡ ಇದೆ. ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ 30 ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ ಆಗಿತ್ತು. ಸೊ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಚೆಕ್ ಮಾಡ್ತಾ ಹೋಗೋಣ. ಟೋಟಲ್ ಅರೈವಲ್ಸು ಯಶವಂತಪುರಕ್ಕೆ ಬಂದಿರೋದು 47,741 ಬ್ಯಾಗ್ಸ್ ಬಂದಿದೆ. 235 ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ಕರ್ನಾಟಕ ಕಡೆಯಿಂದ ಬಂದಿರೋದು 35,000 ಬ್ಯಾಗ್ಸ್ ಮಾತ್ರನೇ. ಉಳಿದಿರುವಂತಹದ್ದು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ 50% ಬಂದಿದೆ. ನಿನ್ನ ಉಳಿದಿರುವಂತಹ 50% ಮಿಕ್ಸು, ಆವ್ರೇಜು, ಡ್ಯಾಮೇಜು ಇರುತ್ತೆ. ಸೊ ಇದರಲ್ಲಿ ಚಿತ್ರದುರ್ಗ ಕಡೆಯಿಂದ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬರ್ತಾ ಇದ್ದಾವೆ. ವಿತೌಟ್ ಸ್ಕಿನ್ನು ನಮ್ಮ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಅದರಲ್ಲಿ ಚಿತ್ರದುರ್ಗ ಕಡೆಯಿಂದ ಮಾತ್ರನೇ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬರ್ತಾ ಇದೆ. ಅದರಲ್ಲಿ ಎಕ್ಸ್ಟ್ರಾ ಸೂಪರ್ ಸೈಜ್ ಈರುಳ್ಳಿಗೆ 2,500 ರೂಪಾಯಿಂದ 3,000 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮೀಡಿಯಮ್ಮು ಮತ್ತು ಮುಕ್ಕಾಲು 2,000 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಗೊಲ್ಟಾ 1,500 ರೂಪಾಯಿಂದ 2,000 ರೂಪಾಯಿ ತನಕ ಹೋಗಿದೆ. ಗೊಲ್ಟಿ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 500 ರೂಪಾಯಿಂದ 1,000 ರೂಪಾಯಿ ತನಕ ಹೋಗಿದೆ. ನಿನ್ನ ಬಾಗಲಕೋಟೆ ಮತ್ತು ಬಿಜಾಪುರ, ಗದಗ್ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಬರ್ತಾ ಇದೆ. ಆ ಈರುಳ್ಳಿಗೆ 500 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ ಹೋಗಿರುವಂತಹ ಡೀಟೇಲ್ಸ್ ಇದಾಗಿತ್ತು. ನೋಡ್ಬೋದು, ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ನಮ್ಮ ಕರ್ನಾಟಕದ ಆನಿಯನ್ಗೆ ರೇಟ್ ಜಾಸ್ತಿ ನಡೀತಾ ಇದೆ. ಹಾಗಾದರೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಮಹಾರಾಷ್ಟ್ರ ಆನಿಯನ್ ಕೂಡ ನಿಮಗೆ 1 to 2 ಲಾಟ್ಗೆ 2,800 ರೂಪಾಯಿಂದ 3,000 ರೂಪಾಯಿ ತನಕನೇ ಹೋಗ್ತಾ ಇದೆ. ಬಿಗ್ ಸೈಜ್ ಈರುಳ್ಳಿ 2,500 ರೂಪಾಯಿಂದ 2,700 ರೂಪಾಯಿ ತನಕ ಹೋಗ್ತಿದೆ. ಮುಕ್ಕಾಲು 2,000 ರೂಪಾಯಿಂದ 2,400 ರೂಪಾಯಿ ತನಕ ಹೋಗ್ತಿದೆ. ಮೀಡಿಯಮ್ಮು 2,600 ರೂಪಾಯಿಂದ 2,000 ರೂಪಾಯಿ ತನಕ ಹೋಗ್ತಾ ಇದೆ. ಹಾಗೆಯೇ ಬಿಸ್ಕೆಟ್ ಕಲ್ಲರು 1,500 ರೂಪಾಯಿಂದ 2,000 ರೂಪಾಯಿ ತನಕ ಹೋಗ್ತಾ ಇದೆ. ಹಾಗೆಯೇ ಗೊಲ್ಟಾ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗ್ತಿದೆ. ಗೊಲ್ಟಿ 400 ರೂಪಾಯಿಂದ 700 ರೂಪಾಯಿ ತನಕ ಹೋಗ್ತಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 800 ರೂಪಾಯಿಂದ 1,600 ರೂಪಾಯಿ ತನಕ ಹೋಗ್ತಿದೆ. ಸೊ ಇದಿಷ್ಟು ಮಹಾರಾಷ್ಟ್ರ ಆನಿಯನ್ ಈರುಳ್ಳಿಗೆ. ಸೊ ಇದರಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಎರಡು ಸೇಮೇ ಇದೆ. ನಿಮಗೆ ಟಾಪ್ ರೇಟು ಹಾಗೆಯೇ ರೇಟಲ್ಲಿ ನೀವು ನೋಡೋದಾದರೆ 3,000 ರೂಪಾಯಿ ತನಕ ಟಾಪ್ ರೇಟು ಎರಡಕ್ಕೂ ಮಹಾರಾಷ್ಟ್ರ ಆನಿಯನ್ಗೂ ಇದೆ, ಕರ್ನಾಟಕದ ಆನಿಯನ್ಗೂ ಇದೆ. ಸೊ ನೋಡ್ಕೊಳ್ಳಿ. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ರೇಟ್ ಜಾಸ್ತಿ ಆಗ್ತಾನೇ ಇದೆ.
ಡೇ ಬೈ ಡೇ ಮಹಾರಾಷ್ಟ್ರ ಆನಿಯನ್ಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಆನಿಯನ್ ಕೂಡ ರೇಟ್ ಆಗ್ತಾನೆ ಇದೆ. ಆ್ಯಂಡ್ ಒಳ್ಳೆ ಸೈಜಲ್ಲಿ ತಂದಲ್ಲಿ, ಹಾಗೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ, ಆ್ಯಂಡ್ ಕಲರ್ ಚೆನ್ನಾಗಿದ್ದಲ್ಲಿ ಓವರ್ ಬಿಗ್ ಸೈಜ್ಗೆ ಒಳ್ಳೆ ರೇಟೇ ನಡೀತಾ ಇದೆ. ಇದು ಕರ್ನಾಟಕದ ರೈತರಿಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ತಾ ಇರೋವಂಥದ್ದು. ಹಾಗೆಯೇ ನಮ್ಮ ಕರ್ನಾಟಕದ ವ್ಯಾಪಾರಿಗಳು, ಗ್ರಾಹಕರಿಗೂ ಅಷ್ಟೇ ನೋಡ್ಕೊಳ್ಳಿ. ಇವಾಗ ಈರುಳ್ಳಿ ರೇಟು ಜಾಸ್ತಿ ಆಗಿರೋದು ಅಂದರೆ ಇವಾಗ ಒಂದು 15 ಡೇಸಿಂದ ಜಾಸ್ತಿ ಆಗಿರೋದು ಅಷ್ಟೇ. ಬಟ್ ಇದಕ್ಕೂ ಮುಂಚೆ ನಿಮಗೆ ತೀರಾ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಕ್ವಾಲಿಟಿ ಈರುಳ್ಳಿನ ನೀವು ಕೊಂಡ್ಕೊಳ್ತಾ ಇದ್ರಿ. ಚಿತ್ರದುರ್ಗ ಆಗಿರಬಹುದು, ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಈರುಳ್ಳಿನ, ಒಳ್ಳೆ ಕ್ವಾಲಿಟಿ ಈರುಳ್ಳಿನ ನೀವು ಕೊಂಡ್ಕೊಳ್ತಾ ಇದ್ರಿ ಅತಿ ಕಡಿಮೆ ಬೆಲೆಗೆ. ಆದರೆ ಇವಾಗ ರೇಟ್ ಜಾಸ್ತಿ ಆಗಿರೋವಂಥದ್ದು ಒಂದು 10 ಡೇಸ್ 15 ಡೇಸ್ ಆಯ್ತು ಅಷ್ಟೇ. ಡೇ ಬೈ ಡೇ ನಿಮಗೆ ಗೊತ್ತಿರೋ ಹಾಗೇ ಯಶವಂತಪುರ ಮಾರ್ಕೆಟ್ನಲ್ಲಿ 1 ರೂಪಾಯಿ ಅಥವಾ 100 ರೂಪಾಯಿ ಕ್ವಿಂಟಲ್ಗೆ 1000 ರೂಪಾಯಿ ಜಾಸ್ತಿ ಆಗ್ತಾ ಇರೋದು. ಎಲ್ಲರೂ ಇದನ್ನು ಗಮನಿಸ್ಕೋಬೇಕಾಗತ್ತೆ. ಇನ್ನು ಮುಂದೆ ಇನ್ನೂ ಇದೇ ರೀತಿಯೇ ರೇಟ್ ಏರುತ್ತಾ ಅಥವಾ ಇನ್ನು ಮುಂದೆ ಸ್ವಲ್ಪ ಇಳಿಕೆ ಆಗಬಹುದಾ ಅಂತ ಹೇಳಿ ನೋಡಬೇಕಾಗತ್ತೆ. ಡೈಲಿ ನಮ್ಮ ವಿಡಿಯೋಗಳನ್ನ ಚೆಕ್ ಮಾಡ್ತಾ ಇರಿ ಆ್ಯಂಡ್ ಡೈಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಜಾಸ್ತಿ ರೇಟು ಹೆಚ್ಚು ಅಥವಾ ಕಡಿಮೆ ಆದಲ್ಲಿ ನಾವು ಅವತ್ತಿನ ದಿನ ಪಕ್ಕಾ ವಿಡಿಯೋಗಳನ್ನ ಕೂಡ ಹಾಕ್ತೀವಿ. ಯಾವಾಗ ನಮಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಯಶವಂತಪುರ ಮಾರ್ಕೆಟ್ನಲ್ಲಿ ವಿಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ಇವತ್ತು ಮತ್ತು ನಿನ್ನೆ 2 ದಿನವೂ ಹಾಕಿಲ್ಲ ಕಂಟಿನ್ಯೂ. ಸೊ ನೋಡೋಣ, ನಾವು ನೆಕ್ಸ್ಟ್ ವಿಡಿಯೋಗಳನ್ನ ಹಾಕ್ತೀವಿ ಆ್ಯಂಡ್ ಅವತ್ತಿನ ದಿನ ರೇಟ್ಗಳನ್ನ ಕೂಡ ತಿಳ್ಕೊಳ್ಬೋದು. ಬಟ್ ನಿಮಗೆ ಟಾಪ್ ರೇಟು ಮತ್ತು ಎಂಡ್ ರೇಟ್ನ ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಮ್ಮ ಪೂರ್ತಿ ಡೀಟೇಲ್ಸ್ ಅಂದರೆ ಅಂಗಡಿ ನಂಬರ್ ಆಗಿರ್ಬೋದು ಅಥವಾ ನಮ್ಮ ಲೈಸೆನ್ಸ್ ನಂಬರ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಆಮೇಲೆ ನಮ್ಮ ವಾಟ್ಸಪ್ ಲಿಂಕ್ ಆಗಿರಬಹುದು, ಪ್ರತಿಯೊಂದು ಸಿಗತ್ತೆ. ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲು ನೋಡಬಹುದು ನೀವು ಕೂಡ. ಆ್ಯಂಡ್ ಅದ್ರ ಜೊತೆಗೆ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೆ ನೀವು ನಮ್ಮನ್ನು ಫಸ್ಟ್ ಒನ್ ಟೈಮು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಯಶವಂತಪುರ ಮಾರ್ಕೆಟ್ ಆಗಿರಬಹುದು, ದಾಸನಪುರ ಮಾರ್ಕೆಟೇ ಆಗಿರಬಹುದು, ಯಾವುದಾದ್ರೂ ಮಾರ್ಕೆಟಿಗೆ ಬರಬಹುದು. ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡಬಹುದು. ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾಳೆ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.